ಸೊ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿಯ ಸಿಎಂ ಹೇಳಿಕೆಯನ್ನ ಕೊಟ್ಟ ನಂತರ ಈಗ ಒಂದಿಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಕುತೂಹಲ ಮೂಡಿಸಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ದೆಹಲಿಯಲ್ಲಿದ್ದುಕೊಂಡೇ ಸಂದೇಶವನ್ನ ಸಿಎಂ ರವಾನಿಸಿದ್ದಾರೆ. ರಾಹುಲ್ ಜೊತೆಗೆ ಪ್ರತ್ಯೇಕ ಚರ್ಚೆಗೆ ಈಗ ಮುಂದಾಗಿರುವಾಗಲೇ ಈ ಹೇಳಿಕೆ ಹೊರಗೆ ಬರ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ದಾಳವನ್ನು ಉರುಳಿಸ್ತಾರೆ ಅನ್ನುವಂಥದ್ದು ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಡಿಕೆ ಶಿವಕುಮಾರ್ ತಟಸ್ಥವಾಗಿರ್ತಾರಾ ಅಥವಾ ಸೋನಿಯಾ ಅವರ ಮನೆಯನ್ನ ಕದ ತಟ್ತಾರಾ? ಯಾಕಂದ್ರೆ ಕಷ್ಟದ ಸಂದರ್ಭದಲ್ಲಿ ನಿಂತ್ಕೊಂಡಿದ್ದು ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರಲ್ಲ. ಅದು ಜಗಜ್ಜಾಹೀರಾಗಿದೆ. ಅದರಿಂದಾಗಿ ಅವರು ಅನುಭವಿಸಿರುವಂಥ ವಿಚಾರಗಳು ಬಹಳಷ್ಟಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ನಲ್ಲಿರುವಂಥ ನಾಯಕರುಗಳೇ ಹೇಳ್ತಾರೆ. ಇಲ್ಲದೇ ಇದ್ರೆ ನನಗೆ ಯಾಕಪ್ಪ ಬೇಕು ಅಂತೇಳಿ ಅವರು ಅವ್ರ ಪಾಡಿಗೆ ಅವ್ರು ಇದ್ದಿದ್ದರೆ ಇವತ್ತು ಅವ್ರಿಗೂ ಕ್ಲೀನ್ ಇಮೇಜೇ ಇರ್ತಾ ಇತ್ತು. ಆ ಪಾಯಿಂಟ್ ಔಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಲ್ಲಿರುವಂತಹ ಮಾತುಗಳು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನಡೆ. ಇಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಾಗ ಅದಕ್ಕೆ ನಾನು ಏನು ಮಾಡುವಂಥ ಪರಿಸ್ಥಿತಿಯಲ್ಲಿದ್ದೀನಿ, ನಾನು ಅಸಹಾಯಕನಾಗಿದ್ದೀನಿ ಅನ್ನುವಂಥ ಮಾತುಗಳನ್ನು ಆಡಿದ್ರು ಡಿ ಕೆ ಶಿವಕುಮಾರ್ ಅವರು. ಅದಾದ ನಂತರ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳಿದರು. ಬಟ್ ಈಗ ಸಿದ್ದರಾಮಯ್ಯನವರು ಫುಲ್ ಫ್ಲೆಡ್ಜಲ್ಲಿ ಅಖಾಡಕ್ಕೆ ಇಳಿದ್ಬಿಟ್ಟು ನಾನೇ ಇರ್ತೀನಿ, ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತನಾಡಿಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ ನಂತರ ಈಗ ಚದುರಂಗದಾಟದಲ್ಲಿ ಯಾವ ಪಾನನ್ನ ಡಿ ಕೆ ಶಿವಕುಮಾರ್ ಅವರು ಮೂವ್ ಮಾಡ್ತಾರೆ ಚೆಕ್ಮೇಟ್ ಕೊಡಕ್ಕೆ ಅನ್ನುವಂಥದ್ದು ಬಹಳ ಕುತೂಹಲ ಕೆರಳಿಸ್ತಾ ಇರೋದು. ಅರುಣ್, ಪ್ರಮುಖವಾಗಿ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಫೈಟ್ ಆಗುತ್ತೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅಂದರೆ ಅಧಿಕಾರಾವಧಿಯ ಸಂದರ್ಭದಲ್ಲಿ ಏನೆಲ್ಲ ಜಟಾಪಟಿಗಳು ಗ್ರಾಮ ಪಂಚಾಯಿತಿ ಲೆವೆಲ್ ಆಗುತ್ತೆ ಅಂತ. ಇಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ಇದು ಸಿ ಎಂ ಕುರ್ಚಿ ಅಷ್ಟು ಈಸಿಯಾಗಿ ಒಬ್ಬರು ಇನ್ನೊಬ್ಬರಿಗೆ ಬಿಟ್ಕೊಡೋದು ಇಲ್ಲ, ಮತ್ತು ಎಲ್ಲೋ ಒಂದು ಕಡೆ ಅದನ್ನು ಅವ್ರಿಗೆ ಬಿಟ್ಕೊಡುವಂಥ ಮನಸ್ಥಿತಿಯಲ್ಲೂ ಕೂಡ ಕೆಲವರು ಇರೋದಿಲ್ಲ. ಆ ಒಂದು ಆಟ ಕಾಂಗ್ರೆಸ್ನೊಳಗಡೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇಬ್ಬರು ಕೂಡ ಶ್ರಮ ಹಾಕಿದ್ದಾರೆ, ಇಬ್ಬರು ಕೂಡ ಜೋಡೆತ್ತಿನಂತೆ ಕೆಲಸ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಹಿಡಿದು ಕೆಳ ಹಂತದ ತನಕವೂ ಕೂಡ ಅದೇ ಟಾಕ್ಸ್ ಇದೆ. ಇಂಥ ಸನ್ನಿವೇಶದಲ್ಲಿ ಯಾವ ರೀತಿ ಸಂಧಾನ ಸೂತ್ರವನ್ನು ಎಣಿಬೇಕು, ಇಬ್ಬರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಗೊಂದಲದಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇದೆ. ಆದರೆ ಇಲ್ಲಿ ತನಕ ಪವರ್ ಶೇರ್ ವಿಚಾರವಾಗಿ ಏನಾಗಿದೆ ಅನ್ನೋದು ಯಾರೊಬ್ಬರೂ ಕೂಡ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಆ ವಿಚಾರವನ್ನು ಪದೇ ಪದೇ ಅವರು ಒಂದು ರೀತಿ ಕ್ಲೈಮ್ ಮಾಡ್ತಾರೆ, ಇವರು ಒಂದು ರೀತಿ ಕ್ಲೈಮ್ ಮಾಡ್ತಾರೆ. ಯಾಕೆಂದರೆ ಇದೇ ಡಿ ಕೆ ಶಿವಕುಮಾರ್ ಅವರು ಇದೇ ರಾಷ್ಟ್ರೀಯ ವಾಹಿನಿ, ಬೇರೆ ರಾಷ್ಟ್ರೀಯ ವಾಹಿನಿ ಜೊತೆ ಒಂದು ಮಾತನ್ನು ಹೇಳಿದರು, ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಮ್ಮಿಬ್ಬರ ನಡುವೆ ಅಂತ ಬೆಂಗಳೂರಿನಲ್ಲಿ. ಈಗ ಇದೇ ಸಿ ಎಂ ಅವರು ಅದೇ ರಾಷ್ಟ್ರೀಯ ಸುದ್ದಿವಾಹಿನಿ ಜೊತೆ ಡೆಲ್ಲಿಯಲ್ಲಿ ಕೂತು ಮಾತನಾಡ್ತಾರೆ, ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ, 5 ವರ್ಷ ಸಿ ಎಮ್ಮು, ಡಿ ಕೆ ಶಿವಕುಮಾರ್ ಚೇಂಜಸ್ ಕೇಳಿಲ್ಲ ಅಂತಾರೆ. ಅಂದರೆ ಇದೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಏನೂ ಇಲ್ವ ಇಬ್ಬರಿಬ್ಬರ ನಡುವೆ? ಖಂಡಿತವಾಗಿ ಕೂಡ ಎಲ್ಲ ಇದೆ. ಯಾಕೆಂದರೆ ಏನೂ ಇಲ್ಲ, ಬೇರೆ ಬೇರೆ ಊಹಾಪೋಹ ಅಂತ ಅವ್ರು ಹೇಳಿದ್ರು ಕೂಡ ರಾಜಕಾರಣ ನಡೆಯೋದೇ ಹಿಂಗೆ, ಪವರ್ ಗೇಮ್ ಆರಂಭ ಆಗೋದೇ ಹಿಂಗೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆದರೆ ಈಗ ಅವರು ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥದ್ದು ನನಗೆ ಆಪ್ಷನ್ ಇಲ್ಲ ಅಂತ. ಬಹಿರಂಗವಾಗಿ ಆಪ್ಷನ್ ಇಲ್ಲ ಅಂತ ಹೇಳಿದ್ರು ಕೂಡ ಅವರಿಗೆ ಹೈಕಮಾಂಡ್ ಅನ್ನೋ ಒಂದು ಬಹುದೊಡ್ಡ ಆಪ್ಷನ್ ಇದೆ. ಹಾಗಾಗಿ ಅದರ ಮೂಲಕವೇ ಡಿ ಕೆ ಶಿವಕುಮಾರ್ ಅವರು ಭಾಳ ಚೆನ್ನಾಗಿ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಇಷ್ಟು ಕಾಂಗ್ರೆಸ್ನ ಒಳಗಡೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥದ್ದು. ಒಂದು ಸಾರಿ ಆಫ್ ಆಗುತ್ತೆ, ಇನ್ನೊಂದು ಸಾರಿ ಆನ್ ಆಗುತ್ತೆ. ಇದು ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ರಾಜಕಾರಣ. ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ಮದ್ದು ಹರಿಯುತ್ತೆ, ಸಂಧಾನ ಸೂತ್ರ ಎಣಿಯುತ್ತೆ, ಕಾದು ನೋಡಬೇಕು ಅರುಣ್.